ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಕ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ಕೊಂಡಿದ್ದೀನಿ ಅರ್ಲಿ ಮಾರ್ನಿಂಗೇ, ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್ ಇದೆಯಲ್ವ, ಆ ಟೈಮಿಂದನೇ ನಾನು ವ್ಲಾಗ್ ಮಾಡೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ. ನಿನ್ನೆ ನೈಟ್ ನಾನು ಮಲ್ಗೋಕ್ಕಿಂತ ಮುಂಚೆ ಗೋಟ್ ಗೀ ಮತ್ತು ಗೋಟ್ ಮಿಲ್ಕ್, ಯೋಗರ್ಟ್ ಇದೆಲ್ಲನೂ ಬುಕ್ ಮಾಡಿ ಮಲಗಿದ್ದೆ. ಅರ್ಲಿ ಮಾರ್ನಿಂಗೇ ಇದು ಡಿಲಿವರ್ಡ್ ಆಯಿತು. ನಾನು ವಿಂಟರ್ ಸೀಸನ್ ಆಗಿರೋದ್ರಿಂದ ಮಕ್ಕಳಿಗೆ ನಾನು ಪಾಕೆಟ್ ಹಾಲನ್ನ ಸರ್ವ್ ಮಾಡಲ್ಲ. ಯಾಕಂದರೆ ವಿಂಟರ್ ಅಲ್ವಾ, ಅವರಿಗೆ ಕಫ ಆಗ್ಬೋದು ಮತ್ತು ಡೈಜೆಷನ್ ಪ್ರಾಬ್ಲಮ್ ಬರ್ಬೋದು ಅಂದ್ಬಿಟ್ಟು ನಾನು ಪಾಕೆಟ್ ಹಾಲನ್ನ ಸ್ಟಾಪ್ ಮಾಡಿದ್ದೀನಿ. ಇವಾಗ ನಾನು ಜಾಸ್ತಿ ಗೋಟ್ ಮಿಲ್ಕ್ನೇ ಕೊಡ್ತಾಯಿದ್ದೀನಿ. ಕಫ ಎಲ್ಲ ಕಟ್ಟೋದು ಸ್ವಲ್ಪ ಕಡಿಮೆನೇ ಆಗುತ್ತೆ ಅಂದ್ಬಿಟ್ಟು. ಇನ್ನು ಅರ್ಲಿ ಮಾರ್ನಿಂಗು ನಾನು ಈ ರೀತಿ ಕೇರ್ ಮಾಡ್ಕೋತೀನಿ. ಸೆಲ್ಫ್ ಕೇರಿಂಗು ಅಂತಂದರೆ ನಾನು ಒಂದು ಗ್ಲಾಸ್ ಬಿಸಿನೀರನ್ನ ತಗೋತೀನಿ. ಅದಾದಮೇಲೆ ನಾನು ಒಂದು ಗ್ಲಾಸ್ಗೆ ಕಾಫಿ ಪೌಡರ್ನ ಹಾಕ್ಕೊಂಡು 1 ಸ್ಪೂನ್ ತುಪ್ಪನ ಆ್ಯಡ್ ಮಾಡಿಕೊಂಡು ಒಂದು ಬಿಸಿನೀರು ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ. ಅಂದರೆ ನಾನು ಗೋಟ್ ಗೀನೇ ಯೂಸ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಸ್ಮೆಲ್ ಮಾತ್ರ ಸಖತ್ತಾಗಿರುತ್ತೆ. ನಂಗೆ ತುಂಬಾ ಇಷ್ಟ ಗೋಟು ಗೀ ಅಂತಂದರೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ, ನಾನು ಕೂಡ ಅಷ್ಟೇ. ಬಿಸಿನೀರು ಹಾಕ್ಕೊಂಡು ಕುಡಿತೀನಿ 1 ಗ್ಲಾಸು. ಈ ಚಳಿಗೆ ಮತ್ತು ತಣ್ಣೀರನ್ನ ಕುಡಿಯೋದಕ್ಕೆ ಮನಸ್ಸೇ ಬರ್ತಿಲ್ಲ. ಬಟ್ ಆದರೂ ಅರ್ಲಿ ಮಾರ್ನಿಂಗ್ ತುಂಬ ಕಷ್ಟ ಅಲ್ವಾ. ಮಧ್ಯಾಹ್ನದ ಹೊತ್ತಾದರೆ ತಣ್ಣೀರನ್ನ ಕುಡಿಬೋದು, ಬಟ್ ಮಾರ್ನಿಂಗು ತಣ್ಣೀರು ಕುಡಿಬೇಕು ಅಂದರೆ ಕಷ್ಟ. ಸೊ ಬಿಸಿನೀರನ್ನ ನಾನು ಕುಡಿತೀನಿ. ಇನ್ನು ಬೆನಿಫಿಟ್ಸ್ ಅಂತ ಬಂದರೆ ಗೋಟ್ ಮಿಲ್ಕ್ ಮತ್ತು ಗೋಟ್ ಗೀನಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಬೆಳೆಯೋ ಮಕ್ಳಿಗಂತೂ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತಾರೆ. ಮತ್ತು ಇದು ಸೈನಸ್ ಇರೋರಿಗೆ ಹಾಗೆ ಅಸ್ತಮಾ ಇರೋರಿಗೆ ಪಾಕೆಟ್ ಹಾಲು ಯೂಸ್ ಮಾಡೋಕ್ಕಿಂತ ಬೆಟರ್ ಅಂತಂದರೆ ಗೋಟ್ ಗೀ, ಗೋಟ್ ಮಿಲ್ಕನ್ನ ಯೂಸ್ ಮಾಡೋದು ತುಂಬಾ ಬೆಟರ್ ಅಂತೀವಿ. ಬಟ್ ತುಂಬ ಕಡಿಮೆ ಕ್ವಾಂಟಿಟಿನಲ್ಲಿ ಯೂಸ್ ಮಾಡಬೇಕು, ತುಂಬ ಗಟ್ಟಿ ಇರುತ್ತೆ ಹಾಲು. ಇನ್ನು ಟಿಫನು ಮತ್ತು ವರ್ಕೌಟ್ ಎಲ್ಲ ಆದಮೇಲೆ ಸ್ವಲ್ಪ ಕಾಳನ್ನೆಲ್ಲ ಬಿಡಿಸ್ಬೇಕಿತ್ತು. ಸೊ ಅದನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಇಲ್ಲಿ ಅಡುಗೆ ಮಾಡೋಣ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ. ನನಗೆ ಈ ಕಾಳು ಬಿಡಿಸೋದು ಮತ್ತು ಸೊಪ್ಪು ಬಿಡಿಸೋದು ಇಲ್ಲದಂದರೆ ನನಗಾಗಲ್ಲ. ಬಟ್ ಬಿಡಿಸ್ಲೇಬೇಕು, ಮನೇಲಿ ಯಾರೂ ಬಿಡಿಸ್ಕೊಡೋರು ಇಲ್ದಲೇ ಇರೋದ್ರಿಂದ ನಾನೇ ಬಿಡಿಸ್ಕೊಂಡು ಅಡುಗೆ ಮಾಡಬೇಕು. ಬಟ್ ತುಂಬಾ ಇಷ್ಟ ಕೂಡ ನನಗೆ ಹಸಿ ಕಾಳೆಲ್ಲ ತಿನ್ನೋದು ಅಂತಂದರೆ. ಹಸಿ ಕಾಳು ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಂಗೆ ತಿನ್ನಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಯಾರೂ ಹೆಲ್ಪ್ ಮಾಡೋರಿರಲ್ಲ. ಬಟ್ ಅದಕ್ಕೋಸ್ಕರ ನಾನೇ ಬಿಡಿಸ್ಕೊಂಡು ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಚಪ್ರದ ಅವರೆಕಾಯಿ ನೋಡಿದೆ ನಾನು, ಅದು ತೊಗೊಂಡಿದ್ದೆ. ಅದನ್ನು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನಂಗೆ ತುಂಬ ಇಷ್ಟ. ನನ್ನ ಅಜ್ಜಿ ಮಾಡ್ತಿದ್ರು ಚಿಕ್ಕವರಿದ್ದಾಗ ಈ ಸಾಂಬಾರು. ನಾನು ಒಂದು ಸಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ನನ್ನ ಹಸ್ಬೆಂಡ್ ಬರ್ತಾ ಗ್ರೇಪ್ಸ್ ತೊಗೊಬಂದಿದ್ರು. ಅವ್ರಿಗೆ ಗ್ರೇಪ್ಸ್ ಜ್ಯೂಸ್ ಬೇಕಂತ ಹೇಳಿದ್ರಲ್ವ, ಅವರಿಗೋಸ್ಕರ ಜ್ಯೂಸ್ ಮಾಡ್ತೀನಿ. ವಿಂಟರ್ ಆಗಿರೋದ್ರಿಂದ ಮಕ್ಕಳು ಮತ್ತು ನಾನು ಸ್ವಲ್ಪ ಈ ಜ್ಯೂಸ್ನ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗೋದೆಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸ್ವಲ್ಪ ಬೇಗ ಇನ್ಫೆಕ್ಟ್ ಆಗ್ತೀನಿ ನಾನು, ಅಂದರೆ ಕಾಯಿಲೆಗಳಿಗೆ. ಸೊ ಅದರಿಂದಾಗಿ ನಾನು ಇದನ್ನು ಸ್ವಲ್ಪ ದೂರ ಇಡ್ತಾಯಿದ್ದೀನಿ ವಿಂಟರ್ ಆಗಿರೋದ್ರಿಂದ. ತುಂಬ ಆಸೆನೇ ಕುಡಿಬೇಕು ಅಂತ, ಬಟ್ ಎವ್ರಿ ಟೈಮು ತೊಗೊಳೋದಕ್ಕಾಗಲ್ಲ. ವೀಕ್ಲಿ 2 ಟೈಮ್ಸ್ ಆರ್ 1 ಟೈಮ್ಸ್ ಈಸ್ ಬೆಟರ್. ಬಟ್ ಹೆಣ್ಮಕ್ಳಿಗೆ ಯಾವಾಗಲೂ ತೊಗೊಂಡ್ರೆ ಬಾಡಿ ಹೀಟ್ ಆಗೋ ಸಾಧ್ಯತೆಯೂ ಇರುತ್ತೆ, ಹಾಗೆ ಹೀಟಾಗಿ ಕೋಲ್ಡ್ ಆಗೋ ಸಾಧ್ಯತೆಯೂ ಇರುತ್ತೆ. ಸೊ ಅದರಿಂದಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನಾನು ಗ್ರೇಪ್ ಜ್ಯೂಸ್ನ ಈ ಟೈಮಲ್ಲಿ. ಇವತ್ತಿನ ದಿನದ ಪ್ಲ್ಯಾನ್ ಬೇರೆಯೇ ಇತ್ತು ನಂದು. ಆಚೆ ಹೋಗಬೇಕಿತ್ತು, ಸ್ವಲ್ಪ ವರ್ಕ್ ಇತ್ತು. ಬಟ್ ನನ್ನ ಹಸ್ಬೆಂಡ್ಗೆ ತುಂಬ ಕೆಲಸ ಇದ್ದಿದ್ದರಿಂದ ಅವ್ರು ಬರೋದು ಲೇಟ್ ಆಯಿತು. ಇನ್ನು ಮಕ್ಕಳು ಬೇರೆ ಸ್ಕೂಲ್ ಕಳಿಸಿದ್ರಿಂದ ಅವ್ರನ್ನ ಬೇಗ ಪಿಕ್ ಮಾಡಬೇಕಿತ್ತು. ನಾನೇನೆ ಬೇಗ ಮಾಡ್ತಾಯಿದ್ದೀನಿ. ಅವ್ರಿಗೆ ಜ್ಯೂಸ್ ಮಾಡಿಕೊಟ್ಬಿಟ್ಟು ಹೋಗಿ ಪಿಕ್ ಮಾಡೋಣ ಅಂದ್ಬಿಟ್ಟು ಅಡುಗೆ ಎಲ್ಲ ಮುಗಿಸ್ಬೇಕಿತ್ತು ಮಕ್ಕಳು ಬರೋ ಅಷ್ಟರಲ್ಲಿ. ಇನ್ನು ನಾಳೆ ಬೇರೆ ಪ್ಲ್ಯಾನ್ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅವ್ರ ಜೊತೆ ಚರ್ಚೆ ಮಾಡ್ತಿದ್ದೆ. ಬೇಗ ಅಡುಗೆ ಮಾಡಬೇಕು, ತುಂಬಾ ಕೆಲಸ ಇತ್ತು ಇವತ್ತಂತೂ. ಬಟ್ಟೆ ಒಗಿಬೇಕಿತ್ತು, ತುಂಬ ಕೆಲಸಗಳಿದ್ದಿದ್ದರಿಂದ ಎಷ್ಟೊಂದು ಕೆಲಸಗಳಿವತ್ತು. ಆಚೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಗಿದ್ದರಿಂದ ಎಷ್ಟೋ ಕೆಲಸಗಳಿವತ್ತು ಮುಗೀತು ಅನಿಸ್ತಾ ಇತ್ತು. ಇನ್ನೂ ಸ್ವಲ್ಪ ಹೊತ್ತು ಹಸ್ಬೆಂಡ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಿತ್ತು ಅಂದ್ಬಿಟ್ಟು ಕುತ್ಕೊಂಡು ಜ್ಯೂಸ್ನ ಚಿಲ್ ಮಾಡ್ತಿದ್ದೆ. ನಾನು ನನ್ನ ಹಸ್ಬೆಂಡು ಯಾವಾಗ್ಲೂ ಕ್ಲೋಸ್ ಆಗಿರ್ತೀವಿ. ಬಟ್ ಕೆಲವರು ಅದನ್ನು ನೋಡಿ ಬೇರೆ ಥರ ಮಾತಾಡ್ತಾರೆ. ಇಟ್ಸ್ ಓಕೆ ಅಂತ ನಾನು ಅದನ್ನು ಇಗ್ನೋರ್ ಮಾಡ್ತೀನಿ.
ಅಂದರೆ ಜನಗಳು ಚೆನ್ನಾಗಿದ್ರೂ ಸಹಿಸಲ್ಲ, ಚೆನ್ನಾಗಿ ಇಲ್ಲ ಅಂದ್ರೂ ಸಹಿಸಲ್ಲ. ಅಂದರೆ ಎಲ್ಲರ ಮೆಂಟಾಲಿಟಿನೂ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಮ್ಗೆ ಹೇಗೆ ಬೇಕೋ ಅದನ್ನು ಆಗಿರೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ನಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ನಾನು ಮಾಡೋದಕ್ಕೆ ಇಷ್ಟಪಡ್ತೀನಿ. ನನ್ನ ಡ್ರೆಸ್ಸಿಂಗ್ ಸೆನ್ಸೇ ಆಗಲಿ, ನನಗೇನೇ ಆಗಲಿ, ನನಗೇನು ಇಷ್ಟ ಆಗುತ್ತೋ ಅದನ್ನೇ ನಾನು ವೇರ್ ಮಾಡೋದು. ನನಗೇನು ಇಷ್ಟ ಆಗುತ್ತೋ ಅದನ್ನೇ ನಾನು ಮಾಡೋದು. ಬೇರೆಯವ್ರು ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ ಐ ಡೋಂಟ್ ಕೇರ್. ನನಗೆ ಹಿಂದೆಯಿಂದ ಏನು ಮಾತಾಡೋರು ನನಗೆ ಮ್ಯಾಟರ್ ಆಗೋಲ್ಲ. ಇನ್ನು ನನ್ನ ಫ್ರೆಂಟಲ್ಲಿ ಬಂದು ಮಾತಾಡೋಕ್ಕೆ ಯಾರಿಗೂ ಕೂಡ ಅದರಷ್ಟೊಂದು ಧೈರ್ಯ ಮಾಡೋದಿಲ್ಲ. ಸೊ ನೀವು ಕೂಡ ಅಷ್ಟೇ, ಯಾರೇ ಆಗಲಿ ನಮ್ಗೆ ಹೆಂಗೆ ಬೇಕೋ ಅದನ್ನು ನಂಗೆ ಬದುಕೋದಕ್ಕೆ ಟ್ರೈ ಮಾಡೋಣ. ಇನ್ನೊಬ್ರಿಗೋಸ್ಕರ ಯಾವುದೇ ಕಾರಣಕ್ಕೂ ನಾವು ಬದುಕೋಕೆ ಹೋಗ್ಬಾರ್ದು. ಅವ್ರಿಗೋಸ್ಕರನೇ ಬದುಕ್ತಾಯಿದ್ರೆ ನಮಗೋಸ್ಕರ ಬದುಕೋದಕ್ಕೆ ಟೈಮ್ ಸಿಗೋಲ್ಲ. ಟೈಮ್ ಎಷ್ಟು ಕೊಟ್ಟಿರ್ತಾನೋ ದೇವ್ರಂತ ಗೊತ್ತಿರಲ್ಲ. ಆ ಟೈಮಲ್ಲಿ ಕೊಟ್ಟಿರೋ ಟೈಮಲ್ಲಿ ನಮಗೇನು ಆಗುತ್ತೋ ಅದನ್ನು ನಾವು ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಥಾಟು. ಇನ್ನು ನನ್ನ ಅಜ್ಜಿ ಹೇಳ್ಕೊಟ್ಟಿರೋ ಸಾಂಬಾರನ್ನ ನಾನು ಮಾಡೋಕೆ ಹೊರಟಿದ್ದೀನಿ ಇವಾಗ. ನಂಗೆ ತುಂಬ ಇಷ್ಟ ಅಜ್ಜಿ ಮಾಡ್ತಿದ್ದ ಎಲ್ಲ ರೆಸಿಪಿಗಳು ತುಂಬ ಇಷ್ಟ. ಇವಾಗ ತಿನ್ನಬೇಕು ಅಂತ ಅನಿಸುತ್ತೆ. ಅವ್ರು ಮಾಡಿಕೊಟ್ರೆ ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಅವರಿಲ್ಲ ಅಲ್ವಾ ಇವಾಗ. ಅವ್ರು ಹೇಳ್ಕೊಟ್ಟಿರೋವಂಥ ಅಡುಗೆ ಮಾಡ್ಕೊಂಡು ತಿಂದು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಅನಿಸುತ್ತೆ. ಬಟ್ ಇದನ್ನೆಲ್ಲ ಮಾಡಬೇಕಾದ್ರೆ ಅವ್ರು ತುಂಬ ನೆನಪಾಗ್ತಾರೆ ನನಗೆ. ನಂಗೆ ತುಂಬ ಅಟ್ಯಾಚ್ಮೆಂಟ್ ಇದೆ ನನ್ನ ಅಜ್ಜಿ ಜೊತೆ. ಆದರೂ ನಾವೇನೇ ಮಾಡ್ಕೊಂಡು ತಿಂದರೂ ಅವ್ರು ಮಾಡಿಕೊಡ್ತಿದ್ರಲ್ವ, ಆವಾಗಿನ ಥರ ರುಚಿ ಬರೋದಿಲ್ಲ. ಆ ರೀತಿ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿರ್ತೀನಿ. ಅವರ ಮಡಿಕೆನ ಯೂಸ್ ಮಾಡ್ತಿದ್ರು ಜಾಸ್ತಿ ಅಡುಗೆ ಮಾಡೋದಕ್ಕೆ. ಅದಕ್ಕೋಸ್ಕರ ಅವ್ರು ಯಾವ ಥರ ಮಡಿಕೆ ಯೂಸ್ ಮಾಡ್ತಿದ್ರು ಅದೇ ರೀತಿ ನಾನು ಮಡಿಕೆನ ಯೂಸ್ ಮಾಡ್ತೀನಿ. ನಾನು ಇನ್ನೊಂದು ಕಲರ್ ಮಾಮೂಲಿ ಮಣ್ಣು ಕಲರ್ ಬರುತ್ತಲ್ಲ ಆ ಮಡಿಕೆನ ನಾನು ಯೂಸ್ ಮಾಡೋದಿಲ್ಲ. ಸುಟ್ಟಿರ್ತಾರಲ್ವ ಆ ಮಡಿಕೆನ ಯೂಸ್ ಮಾಡೋದು ನಾನು. ಇದನ್ನ ಒಂದು 2 ವರ್ಷದಿಂದ ಇಟ್ಕೊಂಡಿದ್ದೀನಿ ಒಂದು ಮಡಿಕೆನ. ಅದರಲ್ಲೇ ನಾನು ಯಾವಾಗಲೂ ಆಲ್ಮೋಸ್ಟ್ ಸಾಂಬಾರು ಮಾಡ್ತೀನಿ. ಕೆಲವೊಂದು ಸಾಂಬಾರು ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಒಂದು ದೊಡ್ಡ ಪಾತ್ರೆಯಲ್ಲಿ, ಸ್ಟೀಲ್ ಪಾತ್ರೆಯಲ್ಲಿ ಇಲ್ಲಂದರೆ ಕುಕ್ಕರಲ್ಲಿ ಮಾಡ್ಕೊತೀನಿ. ಇನ್ನು ಕಡಿಮೆ ಕ್ವಾಂಟಿಟಿನಲ್ಲಿ ಏನಾದರೂ ಮಾಡ್ತಾಯಿದ್ರೆ ನಾನು ಈ ಥರ ಮಡಿಕೆನಲ್ಲಿ ಯೂಸ್ ಮಾಡಿಕೊಂಡೇ ಮಾಡೋದು. ಬಸ್ಸಾರು, ಉಪ್ಸಾರು ಈ ಥರದ್ದು ಏನಾದರೂ ಮಾಡಿದ್ರೆ ನಾನು ಈ ಮಡಿಕೆಯಿಂದನೇ ಮಾಡೋದು. ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ತುಂಬ ಎಂಜಾಯ್ ಮಾಡ್ತಾರೆ ಮಡಿಕೆಲಿ ಏನಾದರೂ ಸಾಂಬಾರು ಮಾಡಿಬಿಟ್ರೆ. ಹಾಗೆ ಈ ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು ಅಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ರು. ತುಟಿ ಹೊಡೆದೋಗೈತೆ. ಆಫ್ ಮಾಡೋಕ್ಕಾಗಲ್ಲ. ಹೊಡೆದೋಗಿಲ್ಲ. ಇನ್ನು ಅಡುಗೆ ಎಲ್ಲ ಆಗಿ ಊಟ ಎಲ್ಲ ಆಯಿತು. ಮಕ್ಕಳು ಕೂಡ ಬಂದರು ಸ್ಕೂಲಿಂದ. ಅದಾದಮೇಲೆ ನಾನು ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಹಾಗೆ ಕಾರ್ ಕೂಡ ವಾಶ್ ಮಾಡಬೇಕಿತ್ತು. ಆಚೆ ಹೋಗೋದಿತ್ತು ನಾಳೆ. ಅದರಿಂದಾಗಿ ನಾನು ಕಾರ್ನೆಲ್ಲ ವಾಶ್ ಮಾಡೋಣ ಅಂದ್ಬಿಟ್ಟು ಆಚೆ ಬಂದ್ವಿ. ಹಸ್ಬೆಂಡ್ ತುಂಬ ಟೈಮ್ ಕಾರ್ನ ಆಚೆ ತೆಗಿಯೋದ್ರಿಂದ ತುಂಬ ಗಲೀಜಾಗಿರುತ್ತಲ್ವ, ಅದನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ವಿ ನಾಳೆ ಬೇಗ ಹೋಗೋಣ ಅಂದ್ಬಿಟ್ಟು. ಇನ್ನು ಅಷ್ಟರಲ್ಲಿ ಋಷಾಂಗಕ್ಕೆ ಸ್ವಲ್ಪ ಹುಷಾರಿಲ್ದಲೇ ಇರೋದ್ರಿಂದ ಹಾಸ್ಪಿಟ್ಲಿಗೆ ಬಂದ್ವಿ. ಹಾಸ್ಪಿಟ್ಲಿಗೆ ತುಂಬ ಲೇಟಾಗಿ ಬಂದು ಅಪಾಯಿಂಟ್ಮೆಂಟ್ ತೊಗೊಂಡು ಲೇಟಾಗಿ ಬಂದ್ರೂ ತುಂಬ ರಶ್ ಇತ್ತು. ಅಂದರೆ ಈ ಸೀಸನಲ್ಲಿ ಮಕ್ಕಳು ತುಂಬ ಹುಷಾರು ತಪ್ತಾರೆ ಅನಿಸುತ್ತೆ. ತುಂಬ ರಶ್ ಇತ್ತು. ಮತ್ತು ನಾನು ಅಲ್ಲಿ ಹೋಗ್ತಿದ್ದಂಗೆ ಒಂಥರ ನೆಗೆಟಿವ್ ಫೀಲ್ ಆಗೋಯಿತು. ತುಂಬ ಅಂದರೆ ನನಗೆ ಹುಷಾರಿಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನೋಡಿ ಮಕ್ಳಿಗೆ ವಿಂಟರ್ ಟೈಮಲ್ಲಿ ಎಷ್ಟು ಕಷ್ಟ ಅಂತಂದರೆ ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗ್ಬೇಕಾ, ಅದಾದಮೇಲೆ ಈ ಥರ ಹೆಲ್ತ್ ಇಶ್ಯೂಸ್ ಬೇರೆ, ಮಕ್ಳಿಗೆ ಬೇರೆ ಏನಾದರೂ ಕಾಯಿಲೆಗಳಂದರೆ ಜ್ವರ, ಕೆಮ್ಮು ಈ ಥರ ಏನಾದರೂ ಬಂದಿದ್ದರೆ ಅದು ಕೂಡ ಅಟ್ಯಾಕ್ ಆಗುತ್ತೆ ಬೇರೆ ಮಕ್ಳಿಗೂ. ಸ್ಕೂಲ್ ಕಳಿಸ್ದಲೇ ಏರ್ಸೋದಕ್ಕೂ ಆಗೋದಿಲ್ಲ. ಹಾಗೆ ಇಟ್ಕೊಂಡ್ರೆ ಅಷ್ಟು ಒಳ್ಳೆಯದು ಅಲ್ಲ. ಮಕ್ಕಳು ಸ್ವಲ್ಪ ಆಕ್ಟಿವ್ ಆಗೂ ಇರೋದಿಲ್ಲ. ಅದರಿಂದಾಗಿ ಸ್ಕೂಲ್ ಕಳಿಸ್ಲೇಬೇಕಲ್ವ. ಅಲ್ಲೋದ್ರೂ ಈ ಥರ ಪ್ರಾಬ್ಲಮ್ಮು ತುಂಬ ಫೇಸ್ ಮಾಡಬೇಕು ವಿಂಟರ್ ಟೈಮಲ್ಲಿ ಮಕ್ಕಳಿಗೆ. ಇನ್ನು ನೆಕ್ಸ್ಟ್ ಮಾರ್ನಿಂಗು ಬೇಗನೆ ಎದ್ವಿ. ನನಗೆ ಎದ್ದೇಳೋಕ್ಕಾಗ್ತಾನೆ ಇರಲಿಲ್ಲ ವಿಂಟರ್ ಆಗಿರೋದ್ರಿಂದ. ನನ್ನ ಹಸ್ಬೆಂಡ್ ಬೇಗ ಎದ್ದು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿದ್ರು. ಅದಾದಮೇಲೆ ನಾನು ಕ್ವಿಕ್ಕಾಗಿ ರೆಡಿ ಆದೆ. ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಪ್ಲ್ಯಾನ್ ಮಾಡಿಬಿಟ್ಟಿದ್ವಿ. ತುಂಬ ದಿನದಿಂದ ಪೆಂಡಿಂಗ್ ಇಟ್ಕೊಂಡಿದ್ವಿ ಗೊರವನಹಳ್ಳಿಗೆ ಹೋಗಬೇಕು ಅಂತ. ಹಾಗೆ ನಾನು ಊರಿಗೆ ಹೋಗಿ ಬರಬೇಕಿತ್ತು, ಸ್ವಲ್ಪ ಕೆಲಸ ಇದ್ದಿದ್ದರಿಂದ. ಅದಕ್ಕೋಸ್ಕರ ನಾನು ಬೇಗ ರೆಡಿ ಆದ್ವಿ.
ಇನ್ನು ಸಂಡೇ ಟೈಮಲ್ಲಿ ನಾವು ಎದ್ದೇಳೋದು ತುಂಬ ಲೇಟು, ಬಟ್ ಇವತ್ತು ಬೇಗ ಎದ್ದರಿಂದ ಏನೋ ಒಂಥರ ಹೊಸ ಫೀಲ್ ಆಗ್ತಿತ್ತು. 5 o'clockಗೆ ಎದ್ದೆ ನಾನು. ಅದಾದಮೇಲೆ ರೆಡಿಯಾಗಿ ಒಂದು 6:15 ಅಷ್ಟಲ್ಲಿ ಬಿಟ್ವಿ. ನಾವು ಟೆಂಪಲ್ಲು 8:30 8:45 ಅಷ್ಟಲ್ಲಿ ರೀಚ್ ಆದ್ವಿ. ಅಲ್ಲಿ ಹೋಗೋದು ತುಂಬಾ ಇಷ್ಟ ನನಗೆ. ಅವಾಗವಾಗ ವಿಸಿಟ್ ಮಾಡ್ತಾ ಇರ್ತೀವಿ, ಬಟ್ ಇತ್ತೀಚೆಗೆ ಹೋಗೇ ಇರಲಿಲ್ಲ. ಒಂದು 2 ಮಂತ್ಸಿಂದ ಅದಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇತ್ತು. ಸೊ ಅದರಿಂದ ನಾವು ಮಾರ್ನಿಂಗೇ ಎದ್ದು ಹೋಗ್ತಾಯಿದ್ವಿ. ಇನ್ನು ಎವ್ರಿ ಸಂಡೇ ನಾವು ಲೇಟಾಗಿ ಎದ್ದೇಳೋದ್ರಿಂದ ನಮಗೆ ಅಂದರೆ ಒಂಥರ ಕಷ್ಟ ಆಗ್ತಿತ್ತು ಇವತ್ತು ಎದ್ದೇಳೋದಕ್ಕೆ. ಇನ್ನು ಹೋಗ್ತಾ ಅಂತೂ ತುಂಬ ಚಳಿ ಆಗ್ತಾಯಿತ್ತು. ಅದಾಗೆ ಕಾಣ್ತಾನೆ ಇರಲಿಲ್ಲ, ಒಂದು ಬೆಟ್ಟನೇ ಕಾಣಿಸ್ತಾ ಇರಲಿಲ್ಲ, ಆ ಥರ ಆಗ್ಬಿಟ್ಟಿತ್ತು. ಫುಲ್ಲು ಸ್ಮಾಗ್ ತುಂಬ್ಕೊಂಬಿಟ್ಟಿತ್ತು. ಸೊ ಹೋದ್ವಿ, ಹೋಗೋ ಅಷ್ಟರಲ್ಲಿ ಬಿಸಿಲು ಕೂಡ ಸ್ವಲ್ಪ ಬಂತು. ನನಗೆ ಸ್ವಲ್ಪ ಬೆಚ್ಚಗೆ ಅನಿಸ್ತಾ ಇತ್ತು. ಹಾಗೆ ಅಲ್ಲಿ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಫ್ರೆಶ್ ಆಯಿತು. ಅಲ್ಲಿವರೆಗೂ ಸ್ವಲ್ಪ ನಿದ್ದೆ ಮೂಡಲ್ಲೇ ಇದ್ದೆ ನಾನು. ಇನ್ನು ನನಗೆ ನನ್ನ ಮಕ್ಕಳೇ ಬೇಗ ಎದ್ದೇಳೋದು ಅಂತಂದರೆ, ಎಲ್ಲಾದರೂ ಹೋಗ್ಬೇಕಂತಂದರೆ ಬೇಗ ರೆಡಿ ಆಗಿಬಿಡ್ತಾರೆ ಪಾಪ. ಅವ್ರಿಗೆ ಎಷ್ಟು ಚಳಿಲಿದ್ದು ಏಳ್ಸಿದ್ರು ನಾನು ಎದ್ದೇಳಲ್ಲ, ಆ ಥರ ಏನೂ ಹಠ ಮಾಡಲ್ಲ, ಬೇಗ ಎದ್ದು ರೆಡಿ ಆಗ್ತಾರೆ. ಅದೊಂದು ತುಂಬ ಖುಷಿಯಾಗುತ್ತೆ ನನಗೆ. ಇನ್ನು ಸಂಡೇ ಆಗಿದ್ರೂ ಅಂದರೆ ಅಷ್ಟು ಬೇಗನೆ ತುಂಬ ಜನ ಬಂದಿದ್ದರು. ಅಂದರೆ ಹೆವಿಯಾಗಿ ರಶ್ ಇರಲಿಲ್ಲ, ಬಟ್ ಆದ್ರೂ ತುಂಬ ಜನ ಬಂದಿದ್ರಲ್ವ, ಅದನ್ನು ನೋಡಿ ಖುಷಿ ಆಯಿತು. ದೇವ್ರ ಬಗ್ಗೆ ಎಷ್ಟು ನಂಬಿಕೆ ಇಟ್ಟಿರ್ತಾರಲ್ವ ಜನಗಳಿಗೆ ಏನರ ಮೇಲೆ ಭಯ ಇದೆಯಲ್ಲ ಗೊತ್ತಿಲ್ಲ, ದೇವ್ರ ಮೇಲೆ ತುಂಬ ಭಯನೂ ಇದೆ, ಭಕ್ತಿನೂ ಇದೆ. ಎಷ್ಟೆಷ್ಟು ದೂರದಿಂದ ಬಂದಿರ್ತಾರೆ ಅಷ್ಟು ಬೇಗ ಅಂತ ಒಂಥರ ನೋಡಿ ಆಶ್ಚರ್ಯ ಆಗ್ತಾಯಿತ್ತು. ಅಲ್ಲಿ ಪಕ್ಕದಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಕೂಡ ಇದೆ. ಅದು ಕೂಡ ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ವೈಬ್ ಅಂದರೆ ಅಲ್ಲಿ ಒಳಗಡೆ ಹೋಗ್ತಿದ್ದಂಗೆ ನಿಜ ಹೇಳ್ತೀನಿ, ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ. ಸಖತ್ ಪಾಸಿಟಿವ್ ಫೀಲ್ ಆಗುತ್ತೆ. ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಆ ಥರ ಅಂದರೆ ಒಳ್ಳೆ ಟೆಂಪಲ್ ಹೋಗ್ತಿದ್ದಂಗೆ ನಿಜ ಹೇಳ್ತೀನಿ, ಪಾಸಿಟಿವ್ ಎನರ್ಜಿ ಸಖತ್ತಾಗಿರುತ್ತೆ. ಅಲ್ಲಿಗೆ ನಂಗೆ ಅಲ್ಲಿ ಹೋಗಿ ಬಂದಮೇಲೆ ನನಗೆ ತುಂಬ ಬದಲಾವಣೆ ಕೂಡ ಆಗಿದೆ ಲೈಫಲ್ಲಿ. ಇನ್ನು ಬೆಳಗಿನ ತಿಂಡಿ ಕೂಡ ಮಾಡಿರಲಿಲ್ಲ ಅಲ್ವಾ, ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ವಿ. ಅಂದರೆ ಅಷ್ಟು ಬೇಗ ರೆಡಿಯಾಗಿತ್ತು ಬ್ರೇಕ್ಫಾಸ್ಟು. ಬಿಸಿಬೇಳೆಭಾತ್ ಮಾಡಿದ್ರು. ನಾನು ಮಕ್ಕಳು ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಅಂದರೆ ಎಂಜಾಯ್ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು ಕೂಡ. ಟೆಂಪಲ್ದಲ್ವಾ, ಅಷ್ಟು ರುಚಿ ಇರಲೇಬೇಕಲ್ವ. ಚೆನ್ನಾಗಿತ್ತು. ನನ್ನ ಮಕ್ಕಳು ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು. ಅಷ್ಟು ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಅವರು ಅಷ್ಟು ಚೆನ್ನಾಗಿ ನೀಟಾಗಿ ತಿನ್ನೋದಿಲ್ಲ ಮನೇಲಾದರೆ. ಸೊ ಅಲ್ಲಿ ಹೋಗಿದ್ದು ಹೊಟ್ಟೆ ಹಶ್ವಾಗ ಅಥವಾ ಡಿಫ್ರೆಂಟ್ ಸ್ಮೆಲ್ಗ ಏನು ಅಂತ ಗೊತ್ತಿಲ್ಲ, ಚೆನ್ನಾಗಿ ಎಂಜಾಯ್ ಮಾಡಿ ತಿಂತಾಯಿದ್ರು. ಅದು ಒಂಥರ ಖುಷಿ, ಅವರವರೇ ತಿಂತಾಯಿದ್ರು. ಇನ್ನು ಇಲ್ಲಿಂದ ನಾನು ಮನೆಯಿಂದ ಬರಬೇಕಾದ್ರೇ ಅಂದ್ಕೊಂಡಿದ್ದೆ ನಾನು, ಅಂದರೆ ಊರಿಗೆ ಹೋಗಿ ಬಂದುಬಿಡೋಣ ಹಾಗೆ ಅಂದ್ಬಿಟ್ಟು. ಸೊ ಊರಿಗೆ ಹೋಗ್ಬೇಕಿತ್ತಲ್ವ, ಹಾಗೆ ಹೋಗ್ಬಿಡೋಣ ಇಲ್ಲಿಂದ ಡೈರೆಕ್ಟು ಅಂತ ಬೇಗ ಟಿಫನ್ ಮುಗಿಸ್ಕೊಂಡ್ವಿ. ಇನ್ನು ಅಲ್ಲಿಂದ ನಾವು ಮಾಗಡಿಗೆ ಹೋದ್ವಿ. ಮಾಗಡಿಯಿಂದ ಊರಿಗೆ ಹೋಗಿ ಅಲ್ಲಿ ಸ್ವಲ್ಪ ಬೆಣ್ಣೆ ಎಲ್ಲ ತೊಗೊಂಡು ಅಲ್ಲಿ ಅಂದರೆ ಫ್ರೆಶ್ ಆಗಿ ಬೆಣ್ಣೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹಾಗೆ ಅವರು ಒಲೆ ಮೇಲೆ ಕಾಯಿಸೋದ್ರಿಂದ ಯಾವುದೇ ರೀತಿ ಮಿಷಿನ್ನ ಯೂಸ್ ಮಾಡೋದಿಲ್ಲ ಬೆಣ್ಣೆ ಮಾಡಬೇಕಾದ್ರೆ. ಅದರಿಂದಾಗಿ ನನಗೆ ಒಂಥರ ಪ್ಯೂರಿಟಿ ಫೀಲ್ ಆಗುತ್ತೆ. ಅದರಿಂದಾಗಿ ನಾನು ಇಲ್ಲೇ ಪರ್ಚೇಸ್ ಮಾಡ್ತೀನಿ. ಇನ್ನು ಸಂತೆಲೆಲ್ಲ ನಾನು ಹೋಗಿ ಬೆಣ್ಣೆ ತೊಗೊಂಡು ಬರೋದಿಲ್ಲ. ಇನ್ನು ಬೆಣ್ಣೆ ತೊಗೊಬೇಕಾದ್ರೆ ತುಂಬ ಹುಷಾರಾಗಿ ತೊಗೋಬೇಕು. ಬೆಣ್ಣೆಗೆ ಸ್ವಲ್ಪ ಮೇಣನೆಲ್ಲ ಮಿಕ್ಸ್ ಮಾಡ್ತಾರೆ ಅಂತ ಕೇಳಿದ್ದೀನಿ. ಅದರಿಂದಾಗಿ ಟ್ರಸ್ಟೆಡ್ ಇರೋ ಕಡೆ ನಾವು ಬೆಣ್ಣೆನ ಪರ್ಚೇಸ್ ಮಾಡೋದು ತುಂಬ ಒಳ್ಳೆಯದು. ಇನ್ನು ಇವರು ಮುಂಚೆನೇ ಹೇಳಿದರು, ಯಾವಾಗಲೂ ನಾನು ಇವರ ಹತ್ರನೇ ಬೆಣ್ಣೆ ತೊಗೊಳ್ಳೋದು. ಇವ್ರು ಮುಂಚೆನೇ ಹೇಳಿದರು, ಕರು ಹಾಕೋಕ್ಕಿಂತ ಮುಂಚೆನೇ ಹೇಳಿದರು, ಬೆಣ್ಣೆಗೆ ಫೋನ್ ಮಾಡ್ತೀನಿ ಬನ್ನಿ ಅಂದ್ಬಿಟ್ಟು. ಅಂದರೆ ನಾವು ಹೋಗಿರೋ ಟೈಮಲ್ಲಿ ಅದು ಪ್ರೆಗ್ನೆಂಟ್ ಇತ್ತು ಹಸು, ಅದರಿಂದಾಗಿ ನಂಗೆ ಹೇಳಿದರು. ಅದಾದಮೇಲೆ ಅವರು ಇವಾಗ ಫಸ್ಟ್ ಟೈಮ್ ನಮಗೆ ಕಾಲ್ ಮಾಡ್ರಲ್ವ, ನನಗೂ ತುಂಬ ಖುಷಿ ಆಯಿತು. ಅಂದರೆ ಅಲ್ಲಿ ತುಂಬ ಜನ ತಗೊಳ್ಳೋರು ಇರ್ತಾರೆ, ಆದರೂ ನಮಗೆ ಪರ್ಸ್ನಲಾಗಿ ಫೋನ್ ಮಾಡಿ ಕರೀತಾರಲ್ವ, ಅದು ಕೂಡ ನಂಗೆ ತುಂಬ ಖುಷಿ ಆಯಿತು. ಅಂದರೆ ಜನಗಳು ಅಷ್ಟು ಪ್ರೀತಿ ತೋರಿಸ್ತಾರಲ್ವ, ಅಂದರೆ ನಮ್ಮ ಹುಟ್ಟು ಬೆಳೆದಿರೋ ಊರಾಗಿರೋದ್ರಿಂದ ಅಷ್ಟೊಂದು ಪ್ರೀತಿ ತೋರಿಸ್ತಾರಲ್ವ, ಅದು ತುಂಬ ಖುಷಿಯಾಗುತ್ತೆ. ಇನ್ನು ಬರ್ತಾ ಹಾಗೆ ಮಜ್ಜಿಗೆನೂ ಕೂಡ ತೊಗೊಂಡು ಬಂದೆ. ಫ್ರೆಶ್ ಆಗಿತ್ತು ಮಜ್ಜಿಗೆ, ಅದನ್ನು ಕೂಡ ತೊಗೊಂಡು ಬಂದೆ. ನಾನು ಮಜ್ಜಿಗೆ ತೊಗೊಬಂದರೆ ಸ್ವಲ್ಪ ಕುಡಿತೀವಿ, ಹಾಗೆ ಅದನ್ನು ಸಾಂಬಾರು ಕೂಡ ಮಾಡ್ಕೊಂಡು ತಿಂತೀವಿ. ಮಜ್ಜಿಗೆ ಸಾಂಬಾರು ಮಾಡ್ತೀವಿ ನಮ್ಮ ಕಡೆ, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತಲ್ವ, ಅದನ್ನು ಕೂಡ ಮಾಡ್ಕೊತೀವಿ ನಾವು. ಇನ್ನು ಬೆಣ್ಣೆ ನೋಡಬೇಕು, ಸಕ್ಕತ್ತಾಗಿತ್ತು, ತುಂಬ ಫ್ರೆಶ್ ಆಗಿ. ಆಶಾ ಆಪಾಡೋದವರ ನಾನು ಏನು ಬೇಜಾರಿಲ್ಲ ತಾನೇ ವಿಡಿಯೋ ಮಾಡ್ಕೊಂಡ್ರೆ ಯೂಟ್ಯೂಬಲ್ಲಿ ಹಾಕೋದಕ್ಕೆ. ಈ ಥರ ಎಲ್ಲ ಯಾರು ಇವಾಗ ಬೆಣ್ಣೆ ಕೊಡ್ತಾರೆ ಇಲ್ಲಿ? ಮಕ್ಳಿಗೆ ಎಲ್ಲರೂ ಇವಾಗ ನಾವೆಲ್ಲ ತಿನ್ನೋದು. ಹೌದೌದು, ಮಜ್ಜಿಗೆನೂ ಅಷ್ಟೇ. ಮಜ್ಜಿಗೆ ಉಪ್ಪ ಹಾಕಂಗಿಲ್ಲ, ಕೆಂಪಾಳೆ ಕಾಯ್ತಾವಲ್ಲ ಮಜ್ಜಿಗೆ. ಈ ಥರ ಕುಡಿಯೋಕೆ ಅದೃಷ್ಟ ಮಾಡಿರ್ಬೇಕು ಮಜ್ಜಿಗೆನ. ಅಲ್ಲಿ ಸಿಗೋದು ಪಾಕೆಟ್ ಮಜ್ಜಿಗೆ, ಮೊಸರು ಎಲ್ಲ ಕೊಟ್ಬಿಡ್ಲ. ಎಷ್ಟಾಗುತ್ತೆ ಕೊಟ್ಬಿಡು.
ಹ್ಞೂ ಎಷ್ಟಾಗುತ್ತೆ ಅಷ್ಟು ಕೊಡಿ ನನಗೆ. ಇಲ್ಲಿ ಎಷ್ಟಿದೆ ಅಷ್ಟು ಬೇಕು ಅಂದ್ರೆ ನಿಮ್ಮ ಬೆಣ್ಣೆನ ಹಾಂ. ಯಾರಿಗೂ ಕೊಡಲ್ಲ. ಕೂಡಿಡ್ತೀರಾ? ಫ್ರಿಜ್ಗೆ ಇಕ್ಕಲ್ಲ ನಾನು. ಫ್ರಿಜ್ಗೆ ಇಕ್ಕಿದ್ರೆ ನಮಗ್ ತೂಕ ಬರ್ತದೆ, ಅಲ್ಲಿ ತುಪ್ಪ ಬರಲ್ಲ. ಹೌದಾ? ಅಲ್ಲಿ ನಿಮ್ಗೆ ತುಪ್ಪ ಒದ್ಗಲ್ಲ. ಯಾರ ಅಕಸ್ಮಾತ್ ಇದೊಂದು ಕೆಜಿ ಬೆಣ್ಣೆ ಇದಾ ಅನ್ನಂಗಾಯ್ತದೆ. ನಮಗೆ ಈ ಥರ ಫ್ರೆಶ್ ಆಗಿ ಬೆಣ್ಣೆ ಬೇಕಷ್ಟೇ. ಆ ನಿಮ್ಗೆ ಬೇರೆ ಇನ್ನೆಲ್ಲಿ ಹೋಗಿ ತಗೊಳಕ್ಕಾಗಲ್ಲ ನಮಗೆ. ಬೇಕು ಅಂದ್ರೆ ನಾನು ಏನವ ಯಾರಿಗೂ ಕೊಡಲ್ಲ. ನಾನು ಅವ್ಳು ಹೇಳ್ಬಿಟ್ಟಳೆ, ನಾನು ಇಲ್ಲಿ ಯಾರು ಚಿಲ್ಲರೆ ಪಲ್ರೆ ಕೊಡಲ್ಲ ಅಂತೀನಿ. ಆಯ್ತು, ಹಂಗೆ ಮಾಡಿ. ಹಂಗೆ ಬೇಕು ಅಂದ್ರೆ ಅಕ್ಕ ನೀನು ಫೋನ್ ಮಾಡಕ್ಕ ನನಗೆ, ಸಾಕು ಬರ್ತೀನಿ ನಾನು. ನೀನು ಫ್ರೀ ಮಾಡ್ಕೊಂಡು ಬರ್ತೀನಿ. ಎಷ್ಟು ಚೆನ್ನಾಗೈತಲ್ಲ. ಹ್ಞೂ ಅಕ್ಕ, ಕುಲುಕ್ಬಿಟ್ಟು ಬರ್ತಾ ಹಾಗೆ ಮಾಗಡಿ ಮೇಲಿಂದನೇ ಬಂದ್ವಿ. ಅಂದರೆ ಅಲ್ಲಿ ನಾನು ಅವರೆಕಾಯಿ ತೊಗೋಬೇಕಿತ್ತು. ಈ ಸೀಸನ್ ಅಲ್ವಾ. ಅವರೆಕಾಯಿ ಅಂದರೆ ನಂಗೆ ತುಂಬ ಇಷ್ಟ. ಅದರಲ್ಲೂ ಇದ್ಕಿದ ಬೇಳೆ ಅವರೆಕಾಯಿ ಮಾಡಿಕೊಂಡು ಸಾಂಬಾರು ಮಾಡಿಕೊಂಡು ತಿನ್ನೋದು, ಮತ್ತು ಉಪ್ಪಿಟ್ಟು ಮಾಡ್ಕೊಳ್ಳೋದು ತುಂಬ ಇಷ್ಟ. ಪೊಂಗಲ್ ಮಾಡೋದು ಇದೆಲ್ಲ ತುಂಬ ಇಷ್ಟ ಆಗಿರೋದ್ರಿಂದ ಸ್ವಲ್ಪ ಬೈ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಹೋದ್ವಿ. ನಾವು ಮಾಗಡಿಗೆ ಹೋಗಿ ಡೈರೆಕ್ಟಾಗಿ ಬೈ ಮಾಡಿದ್ವಿ. ತುಂಬ ಫ್ರೆಶ್ ಆಗಿತ್ತು, ಮತ್ತು ತರಕಾರಿಗಳಂತೂ ಸಖತ್ ಫ್ರೆಶ್ ಆಗಿತ್ತು, ಹಾಗೆ ತುಂಬ ಕ್ವಾಲಿಟಿಯಾಗಿತ್ತು. ಸೊ ಅದರಿಂದ ಅಲ್ಲಿ ಬೈ ಮಾಡ್ಕೊಂಡು ಹೊರಟ್ವಿ ನಾವು. ನನ್ನ ಮಕ್ಕಳೆಲ್ಲ ನೋಡಿ ಸುಸ್ತಾಗಿದ್ದಾರೆ. ನನ್ನ ಮಗ ಮಲ್ಕೊಂಡೇ ಬಿಟ್ಟಿದ್ದಾನೆ, ಇನ್ನೊಬ್ಬ ನೋಡ್ತಾ ಇದ್ದಾನೆ. ಅವನಿಗೆ ತುಂಬ ಡ್ರೈವಿಂಗ್ ಅಂದರೆ ತುಂಬ ಇಷ್ಟ ಅಲ್ವಾ, ಅವ್ನು ಮಲ್ಗೋಕ್ಕೆ ಹೋಗಲ್ಲ. ಇನ್ನು ಅಲ್ಲಿಂದ ಬರ್ತಿದ್ದಂಗೆ ಫ್ರೆಶ್ ಆಗಿ ತೊಗೊಂಡು ಬಂದಿದ್ವಲ್ಲ ಎಲ್ಲ ಐಟಮ್ಸು, ಅಂದರೆ ಬರೀ ಮಾಗಡಿಯಿಂದನೇ ಎಲ್ಲ ಅಲ್ಲಿ ಬರ್ತದೆ. ಟೆಂಪಲ್ ಹತ್ರನೂ ಸ್ವಲ್ಪ ಐಟಮ್ನ ಪರ್ಚೇಸ್ ಮಾಡಿದೆ. ಇನ್ನು ಅವರೆಕಾಯಿ ಎಲ್ಲ ನಾನು ಇಲ್ಲೇ ಪರ್ಚೇಸ್ ಮಾಡಿದ್ದು ಮಾಗಡಿನಲ್ಲಿ, ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಬೇಲ್ದಂಡು ತೊಗೊಂಡಿದ್ದೆ, ಹಾಗೆ ಅವರೆಕಾಯಿ ತೊಗೊಂಡಿದ್ದೆ, ಸ್ವಲ್ಪ ಹುಚ್ಚಳನ್ನೆಲ್ಲ ಪರ್ಚೇಸ್ ಮಾಡಿದ್ದೆ. ಅದನ್ನು ಕೂಡ ನಾನು ಇದೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಅಂದರೆ ನಾನು ಇವಾಗಲೇ ಕ್ಲೀನ್ ಮಾಡಿ, ಅಂದರೆ ತೊಳೆದು, ಇಲ್ಲಾಂದರೆ ಯಾವ್ದಾದ್ರು ತೊಳೆಯೋದಿದ್ರೆ ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇನ್ನೇನಾದರೂ ಬಿಡಿಸೋದಿದ್ರೆ ಅದನ್ನು ಕೂಡ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಅಂದರೆ ಆರಾಮಾಗಿ ರೆಸ್ಟ್ ಮಾಡ್ತಿದ್ರಿಂದ ಅದೆಲ್ಲ ಕೆಲಸ ಮುಗಿಸ್ಕೊತಾ ಇದ್ದೆ. ಇನ್ನು ಅಲ್ಲಿಂದ ತೊಗೊಬಂದಿರೋ ಕಾಯಿ ಪೂಜೆ ಮಾಡಿಸ್ಕೊಂಡು ತೊಗೊಬಂದಿದ್ದ ಕಾಯಿಗೆಲ್ಲ ಸ್ವಲ್ಪ ಕುಂಕುಮ ಅದೆಲ್ಲ ಅಂಟ್ಕೊಂಡಿತ್ತು. ಅದನ್ನೆಲ್ಲ ತೊಳೆದು ಒಣಗಿಸ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಹೀಗೇ, ಅಂದರೆ ತುಂಬ ಹೊತ್ತು ಬಿಟ್ಟರೆ ಅದನ್ನು ಅಬ್ಸರ್ವ್ ಮಾಡೋ ಚಾನ್ಸಸ್ ಇರುತ್ತೆ ಕಾಯಿಯೆಲ್ಲ. ಅದರಿಂದ ಮೇಲ್ಗಡೆದೆಲ್ಲ ಸ್ವಲ್ಪ ತೆಗೆದುಬಿಡ್ತೀನಿ, ಇಲ್ಲಾಂದರೆ ಚಾಕು ತೊಗೊಂಡು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅದನ್ನು ಒಣಗಿಸಿ ಎತ್ತಿ ಇಟ್ಕೊತೀನಿ, ಅಡುಗೆಗೆ ಯೂಸ್ ಮಾಡ್ಬೋದಲ್ಲ ಅಂದ್ಬಿಟ್ಟು. ಅಲ್ಲಿಂದ ಬರ್ತಾ ಹಾಗೆ ಮಡಿಕೆ ಕೂಡ ತೊಗೊಂಡು ಬಂದಿದ್ದೀನಿ. ಇನ್ನೊಂದು ಮಡಿಕೆ ತೊಗೊಬೇಕಿತ್ತು. ಇನ್ನು ಮಾಗಡಿನಲ್ಲಿ ಮಡಿಕೆ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಅದರಿಂದ ಅಲ್ಲೊಂದು ಮಡಿಕೆನೂ ತೊಗೊಂಡೆ. ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಸಾಂಬಾರು ಮಾಡೋದಕ್ಕೆ ಆಗ್ತಿರಲಿಲ್ಲ ನನ್ನ ಹತ್ರ ಇರೋ ಮಡಿಕೆನಲ್ಲಿ. ಸೊ ಅದರಿಂದಾಗಿ ಇನ್ನೊಂದು ದೊಡ್ಡ ಮಡಿಕೆ ತೊಗೊಂಡೆ. ಅದನ್ನು ಕೂಡ ನಾನಿಲ್ಲಿ ಪಳಗಿಸೋದಕ್ಕೆ ಅಂದ್ಬಿಟ್ಟು ನೀರು ತುಂಬಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದನ್ನೆಲ್ಲ ಜೋಡಿಸ್ಕೊತಾ ಇದ್ದೆ. ಆಲ್ಮೋಸ್ಟ್ ಇವಾಗ ತಂದಿರೋ ಐಟಮ್ ಎಲ್ಲ ನಾನು ಖಾಲಿ ಮಾಡೋದಕ್ಕೆ ಒಂದು ವಾರ ಮೇಲೆ ಬೇಕು. ಪ್ರತಿ ಒಂದೊಂದು ದಿನವೂ ಏನಾದ್ರೂ ಮಾಡ್ಕೊಳ್ಬೋದು ಪ್ಲ್ಯಾನ್ ಮಾಡಿಕೊಂಡು. ಇನ್ನು ಹಳ್ಳಿಯಲ್ಲಿ ಸಿಗೋ ಎಲ್ಲ ವಸ್ತುಗಳು ನಾನು ತುಂಬ ಇಷ್ಟಪಡ್ತೀನಿ. ಎಲ್ಲ ಐಟಮ್ನು ಇಲ್ಲಿಗಿಂತ ನಾನು ಅಲ್ಲಿ ತೊಗೊಂಡು ಬರೋದಕ್ಕೆ ಸಖತ್ ಇಷ್ಟಪಡ್ತೀನಿ. ಇಲ್ಲಿ ವಸ್ತುಗಳನ್ನ ನಾವು ಬೈ ಮಾಡೋಕ್ಕೆ ಹೋದಾಗ ಇಲ್ಲಿ ತುಂಬ ಹಳೇದಾಗಿರುತ್ತೆ. ಅಂದರೆ 1-2 ದಿನ 3 ದಿನ ಈ ಥರ ಲಾಂಗ್ ಹೇಳ್ಕೊಂಡು ಹೋಗಿರ್ತಾರೆ. ಅದನ್ನೇ ಅದೇ ರೇಟಿಗೆ ಅವರು ಯಾವುದೇ ರೇಟನ್ನ ಕಡಿಮೆ ಮಾಡ್ದಲೇ ಹಂಗೆ ಸೇಲ್ ಮಾಡ್ತಾರೆ. ಆ ಥರದ್ದನ್ನು ಕೂಡ ನಾನು ನೋಡಿದ್ದೀನಿ. ಬಟ್ ತುಂಬ ತೀರಾ ಅವಶ್ಯಕತೆ ಇದ್ದಾಗ ನಾವು ಅದನ್ನೇ ಕೂಡ ಬೈ ಮಾಡ್ತೀವಲ್ವ. ಇನ್ನು ಅಲ್ಲಿಂದ ನುಗ್ಗೆ ಸೊಪ್ಪನ್ನು ತಂದಿದ್ದೆ, ಅದನ್ನು ಕೂಡ ಬಿಡಿಸಿಟ್ಟೆ. ಎಲ್ಲ ಕೆಲಸಗಳು ಮುಗಿಸೋ ಅಷ್ಟರಲ್ಲಿ ನನಗೆ 7 o'clock ಆಗೋಯಿತು. ಇನ್ನು ಮನೆಗೆ ಹೆಲ್ಪಿಗೆ ಬರೋರು ಬಂದಿರಲಿಲ್ಲ ಅಲ್ವಾ, ನಾವು ಬೇಗನೆ ಹೊರಟಿದ್ರಿಂದ ಅವ್ರು ಕೂಡ ಬಂದಿರಲಿಲ್ಲ. ಇನ್ನು ಬೆಣ್ಣೆ ತೆಗೆದು ಫ್ರಿಜ್ಜಲ್ಲಿಟ್ಟೆ ನಾನು, ಅಂದರೆ ಕಾಯಿಸ್ಕೊಳ್ಳೋಕ್ಕಾಗಲಿಲ್ಲ ಬಂದಿದ್ದ ದಿನವೇ. ಅದರಿಂದಾಗಿ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕೂಡ ಓಪನ್ ಮಾಡಿ ಕವರೆಲ್ಲ ತೆಗೆದು ಇನ್ನು ಮಜ್ಜಿಗೆನ ಶಿಫ್ಟ್ ಮಾಡಿಕೊಂಡು ಅದನ್ನು ಕೂಡ ಫ್ರಿಜ್ಜಲ್ಲಿ ಇಟ್ಟು, ಇನ್ನು ಸ್ವಲ್ಪ ಮಜ್ಜಿಗೆನ ಕುಡಿಯೋದಕ್ಕೆ ಅಂದ್ಬಿಟ್ಟು ಎತ್ತಿಟ್ಕೊಂಡೆ. ಅದಾದಮೇಲೆ ಮಿಕ್ಕಿದ ಮಜ್ಜಿಗೆನ ಅದೇ ಪಾತ್ರೆನಲ್ಲಿ ಹಾಕ್ಕೊಂಡು, ಅಂದರೆ ಬೆಣ್ಣೆ ಜೊತೆ ಮಿಕ್ಸ್ ಮಾಡಿ ಇಡಬೇಕು. ಖಾಲಿಯಾಗಿ ಬೆಣ್ಣೆನ ಹಾಗೆ ಇಡಬಾರ್ದಲ್ವ, ಅದ್ರ ಜೊತೆಲೇ ಇಟ್ಟು ನೆಕ್ಸ್ಟ್ ಡೇ ನಾನು ಕಾಯಿಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು. ತುಂಬ ಟಯರ್ಡ್ ಆಗಿತ್ತು, ಅದರಿಂದ ಎತ್ತಿಡ್ತಾ ಇದ್ದೀನಿ. ಇಲ್ಲಾಂದರೆ ನಾನು ತಂದಿದ್ದ ದಿನವೇ ನಾನು ಶಿಫ್ಟ್ ಮಾಡಿಕೊಂಡು ತುಪ್ಪನ ಕಾಯಿಸಿ ಇಟ್ಕೊಂಡ್ಬಿಡ್ತೀನಿ. ರೆಸ್ಟ್ ಮಾಡಬೇಕಿತ್ತು ಅಂದ್ಬಿಟ್ಟು ಅಂದರೆ ನಾನು ತುಪ್ಪ ಕೂಡ ಟೇಸ್ಟ್ ಮಾಡ್ತಿದ್ದೀನಿ ಅಲ್ಲೇ. ನಂಗೆ ತುಂಬ ಇಷ್ಟ ಬೆಣ್ಣೆ ಅಂತಂದರೆ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.